ನನ್ನ ಹೆಸರು ಮಂಜುನಾಥ್ ಅಂತಾರೆ. ನಮ್ಮದು ಊರು ಬಂದು ಹೊನ್ನಕಟ್ಟಿ ಗ್ರಾಮ, ನಮ್ಮ ಬಾಗಲಕೋಟೆ ಜಿಲ್ಲೆ. ನಮ್ಮ ತಂದೆಯವ್ರ ಹೆಸರು ರೀ ಅಶೋಕ್ ಅಂತ ಹೇಳ್ರಿ, ಭೀಮಪ್ಪ ಸೂರ್ಯವಂಶಿ ಅಂತ. ಅವರು ಇಷ್ಟು ದಿನ ಅವ್ರು ಮಾಡ್ಕೊತ ಹೋಗ್ತಾಯಿದ್ರು ದ್ರಾಕ್ಷಿ, ಈಗ ನಾವು ಮಾಡ್ತಾಯಿದ್ದೀವಿ ರೀ. ಇದು ನಮ್ಮದು 4.5 ಎಕರೆ ದ್ರಾಕ್ಷಿ ಇದೆ ರೀ, 2.5 ಎಕರೆ ಕಬ್ಬಿದೆ ರೀ, ಒಟ್ಟು 7 ಎಕರೆ ಹೊಲ ರೀ. ಸರ್ ಇದು 11 ವರ್ಷ ಆಯ್ತು ಸರ್ ಪ್ಲಾಟಿಗೆ. ಸರ್ ಇದಕ್ಕೆ ನಾವು ಡಾಕ್ಟರ್ ಸಾಯಿಲ್ ಮಾಡಿದ್ದೀವಿ ರೀ. ನಾನು ಈಗ 1 ವರ್ಷ ಆಯ್ತು ಸರ್ ಮಾಡ್ತಾ ಬಂದು. ಈಗ ಇದನ್ನು ಕಡ್ಡಿ ಚಾಟ್ನಿ ಹಿಡ್ಕೊಂಡು, ಕಡ್ಡಿ ಬೆಳೆಸೋದು ಮೂಮೆಂಟ್ದಿಂದ ಹಿಡ್ಕೊಂಡು ಈ ಹಣ್ಣಿನ ಸಲನು ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಸರ್. ನನಗೆ ಸೂರಜ್ ರಾಯ್ಕರ್ ಅವರು ಒಮ್ಮೆ ನಮ್ಮ ಪ್ಲಾಟಿಗೆ ಅವರೇ ಬಂದಿದ್ರು ಸರ್. ನಾನು ಏನು ತಿಳ್ಕೊಂಡೀನಿ ರೀ, ನಾವು ಬರ್ತಾರ ಹೋಗ್ತಾರ ತಮ್ಮ ಇದು ಲಾಭದ ಸಲುವಾಗಿ ಏನು ಹೇಳೋದು ಆರ್ಗ್ಯಾನಿಕ್ ಇಷ್ಟೆಲ್ಲ ಕೆಮಿಕಲ್ ಮಾಡೋ ಹೊತ್ತಿನಾಗ ಈ ಆರ್ಗ್ಯಾನಿಕ್ ಯಾವಾಗ ನಾಡ್ತೈತಿದ್ದು ಅಂತ ನಾ ಏನು ಮಾಡಿದ್ದೀನಿ ರೀ, ಅವ್ರನ್ನ ಹ್ಞೂ ರೀ ಅಂತ ಹೇಳಿ ವಾಪಸ್ ಕೇಳಿಸ್ಬಿಟ್ಟಿದ್ದೀನಿ ರೀ ಸರ್. ಕೇಳಿಸಿದ ನಂತರ ನಾನು ಆಮೇಲೆ ಯೂಟ್ಯೂಬ್ದಾಗ ನೋಡಾಕತ್ತಿಂದ ಸ್ವಲ್ಪ ನನಗೇನು ಅನ್ನಿಸ್ತಾರ, ಯಾಕೋ ಚೇಂಜಸ್ ಕಾಣಿಸಾಕತ್ತೈತಿ, ಇದು ನನ್ನ ತೋಟಕ್ಕೆ ಅವರಲ್ಲೇ ಬಂದಿದ್ದರು, ನಾನು ಮಾಡಲಿಲ್ಲ ಅವಾಗ ಮತ್ತು ಅಂಥೇಳಿ ನಾನು ಏನು ಮಾಡಿದೆ, ಅವ್ರ ನಂಬರ್ ಅಂತ ಕಿತ್ತು ಸರ. ನಾನು ಅವ್ರಿಗೆ ಫೋನ್ ಮಾಡಿ ಹೊಳ್ಳಿ ಕರೆಸಿದ್ದೀನಿ ಸರ. ಹೊಳ್ಳಿ ಪ್ಲಾಟಿಗೆ ಇಲ್ಲಿಗೆ ಬಂದರ್ರಿ ಅವರು. ಬಂದು ಏನಂದ್ರೆ, ಸರ ನಾವು ಬಂದಿದ್ವಿ, ನೀವು ನಮ್ಮನ್ನು ಇದನ್ನು ಮಾಡಲಿಲ್ಲ ರೀ ಅಂತಂದ್ರು ಅವರು. ನಾ ಏನಂದಿನಿ ರೀ ಅವ್ರಿಗೆ, ಇಲ್ಲ ಸರ ನನ್ನ ತಪ್ಪಾಯ್ತು ರೀ, ಈಗ ಅದ್ರ ಸಲುವಾಗಿ ನಾ ಕರ್ಸಿದ್ದೀನಿ ರೀ, ಇನ್ಮ್ಯಾಗಾರ ನಾವು ಇನ್ನು ಕೆಮಿಕಲ್ ಬಿಟ್ಟು ಆರ್ಗ್ಯಾನಿಕನೇ ಮಾಡೋಣ್ರಿ ಅಂಥೇಳಿ ನಾವು ಅಲ್ಲಿಂದನೇ ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಸರ್. ಸರ್ ಭೂಮಿ ಒಳಗಡೆನೂ ಬದಲಾವಣೆ ಇದೆ, ಬೆಳೆಯಲ್ಲಿನೂ ಬದಲಾವಣೆ ಇದೆ, ಎಲೆನೂ ಸೈಜ್ ಇದೆ, ಮತ್ತು ಅಷ್ಟು ರೋಗನೂ ಬರಲಿಲ್ಲ, ಮತ್ತು ಕಾಯಿ ಒಳಗೂ ಬದಲಾವಣೆ ಇದೆ ಸರ. ಮೊದಲೆಲ್ಲ ನೀರು ಜಾಸ್ತಿ ಹಿಡಿದು ಕಾಳೆಲ್ಲ ಒಂಥರ ಮೆತ್ತಗೆ ಅನಿಸ್ತೈತೆ ಸರ್, ಈಗ ಹಂಗಿಲ್ಲ ಸರ, ಅಗದಿ ಬಲ್ಬ್ ಚೆನ್ನಾಗಿದೆ ಸರ್ ಕಾಯಿ ಒಳಗೆ. ಸರ್ ಭೂಮಿ ಒಳಗಡೆ ನೀರಿಂದು ಮೊದಲು ಜಾಸ್ತಿ ಕುಡಿತಿತ್ತು ಸರ್, ಈಗ ಅಷ್ಟು ನೀರು ಅಂದ್ರೆ ಏನು ಸರ, ನೀರು ಬಿಟ್ಕನ ಹರಿದು ಇಲ್ಲಿ ಮಟ್ಟ ಬರ್ತಿತ್ತು ಸರ್ ಅದು ಆವಾಗ. ಈಗೇನಿಲ್ಲ ರೀ, ನೀರು ಎಷ್ಟು ಬಿಡ್ತೀವಲ್ಲ ರೀ ಅದು ಬಿಟ್ಟೂ ಇಲ್ಲೇ ಕುಡಿತೈತೆ ಸರ್, ಗಿಡನ ಒಳಗೆ ಆಳವಾಗಿ ಹೋಗಿಬಿಡ್ತೈತೆ ನೀರು. ಮೃದು ಆಗೈತೆ ರೀ, ಮಣ್ಣು ಮೃದು ಆಗೈತಿ. ಬೆಳೆಯಲ್ಲಿ ನಿಮ್ಗೆ ಏನು ಅನಿಸ್ತದೆ? ಚೇಂಜಸ್ ಇದೆ ಸರ್, ಫುಲ್ ಆ್ಯಕ್ಟಿವ್ ಇದೆ ಪೀಕ್ ಅಂತರೂ. ಅದ್ರಾಗೇನು ಭಾಳ ರೈತರದ್ದು ಅಲ್ಲಿ ಫ್ಲವರಿಂಗ್ದಾಗ ಡ್ರಾಪ್ ಆಯಿತು, ಹಂಗಾಯಿತು, ಗೊಣಿ ಬರಲಿಲ್ಲ, ಹಿಂಗೆ ಕೇಳಿದ್ದೀನಿ ರೀ. ಆದರೆ ನಾನು ಮಾತ್ರ ಆರ್ಗ್ಯಾನಿಕ್ ಮಾಡಿಂದ ನನಗೇನು ಸರ್ ಎಫೆಕ್ಟ್ ಆಗಿಲ್ಲ ಸರ್. ರೋಗದಲ್ಲಿ ಅಂತಂದ್ರೆ ಸರ ನನಗೆಲ್ಲ ಬುರಿ ಕಾಡ್ತಿತ್ತು, ಡೌನಿ ಕಾಡ್ತಿತ್ತು, ಜಿಗಿ ರೋಗ ಕಾಡ್ತಿತ್ತು. ನನಗೆ ಈ ಸಲ ಯಾವೂ ಕಾಡಿಲ್ಲ ಸರ್, ಅಷ್ಟು ನ್ಯಾಚುರಲಾಗೇ ಬಂದಿದೆ ಸರ್. ಖರ್ಚಿನಲ್ಲಿ ಹೇಳ್ಬೇಕಂದ್ರೆ ನಾನು ಆವಾಗ ಯಥೇಚ್ಛವಾಗಿ ಖರ್ಚು ಮಾಡ್ತಿದ್ದೀನಿ ಸರ್. ಈ ಸಲ ನಾನು ಅಷ್ಟು ಖರ್ಚು ಬಗ್ಗೆ ತಲೆ ಕೆಡಿಸ್ಕೊಂಡೇ ಇಲ್ಲ ರೀ, ಅಷ್ಟು ಖರ್ಚು ಮಾಡಿಲ್ಲ ಸರ್. ನಾನು ಈ ಸಲ ಖರ್ಚು ನಂದು ಆವಾಗ ಔಷಧಿ ಬಿಲ್ ಖರ್ಚು ನಂದು 4.5 ಲಕ್ಷ ರೂಪಾಯಿ ತನಕ ಖರ್ಚು ಬರ್ತಿತ್ತು ಸರ್, ಬರೀ ಔಷಧಿ ಸ್ಪ್ರೇ ಅಷ್ಟೇ. ಈಗ ಔಷಧಿ ಸ್ಪ್ರೇನ ಮತ್ತು ಡಾಕ್ಟರ್ ಸಾಯಿಲ್ ಎರಡೂ ಹಿಡ್ಕೊಂಡು 2.5 ಲಕ್ಷ ರೂಪಾಯಿ ಖರ್ಚಾಗಿದೆ ಸರ್ ನಂದು. ಅವಾಗ ಗೊಬ್ಬರಕ್ಕಂತನೇ ನಾನು ಏನು ಮಾಡ್ತಿದ್ದೆ ಸರ್, 1 ಲಕ್ಷ ರೂಪಾಯಿ ಗಂಟಲೆ ಬರೀ ಸರ್ಕಾರಿ ಗೊಬ್ಬರ ತಂದು ಹಾಕ್ತಿದ್ದೆ ಸರ್ ನಾನು. ಅದಕ್ಕೆ ಅದು ಸಲ ಈ ಸಲ ಹೋಗಿಬಿಟ್ಟಿದೆ ಸರ್, ನನಗೆ ಭಾಳ ತುಂಬ ಖುಷಿಯಾಗಿದೆ ಸರ್. ಎಲ್ಲ ರೈತರಿಗೂ ಮಾಡಿರಿ, ಚಲೋ ಐತಿ, ಆದಾಯ ಹೆಚ್ಚು ಮಾಡ್ಕೊಳ್ರಿ, ಖರ್ಚು ಕಡಿಮೆ ಮಾಡಿಕೊಡ್ರಿ ಅಂತ ಹೇಳ್ತೀನಿ ರೀ. ಚೆನ್ನಾಗೈತಿ, ಮಾಡಿರಿ, ಒಳ್ಳೆಯದು. ಇದಕ್ಕಿಂತ ನಮಗೆ ನಮ್ಮ ಭೂಮಿಗೆ ಬೇಕಾದಂಥ ಇನ್ನು ಬೇರೆ ಯಾವುದೂ ಸಿಗೋಂಗಿಲ್ಲ. ನೀವು ಮಾಡ್ಕೊಂಡ್ರೆ ಅಂತೂ ನಿಮ್ಮ ಭೂಮಿ ಚೆನ್ನಾಗಿರ್ತೈತಿ, ಆರೋಗ್ಯ ಇರ್ತೈತಿ. ನಾವು ಮುಂದೆ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿ ಆರೋಗ್ಯವಾಗಿರುವಂಥ ಭೂಮಿನ ನಮ್ಮ ಮಕ್ಕಳಿಗೆ ಬಿಟ್ಟೋಕ್ಕಿವಿ ಅಂತೇಳಿ ಅದ್ರ ನಾವು ಖುಷಿ ಪಡ್ತೀನಿ ಸರ್. ಇದನ್ನು ಮಾಡೋದ್ರಿಂದ ಒಳ್ಳೇದೈತೆ ರೀ, ಎಲ್ಲ ರೈತರು ಮಾಡಲಿ ಅಂತ ಹೇಳ್ತೀನಿ ರೀ. ಎಲ್ಲರೂ ಮಾಡಿರಿ, ಎಲ್ಲರೂ ಚಂದಂಗೆ ಮುಂದಕ್ಕೆ ಬರ್ರಿ. ಯಾಕಂದ್ರೆ ನಾವು ಸುಮ್ಮ ಮತ್ತೊಂದು ಮಾಡಿ ಕೈ ಸುಟ್ಕೊಂಡು ನಾವು ಸಾಲ ಹೊತ್ಕೊಂಡು ಕುಂದ್ರಕ್ಕಿನ್ನ ಕಮ್ಮಿ ಖರ್ಚಿನಾಗ ಮಾಡಿ ಚಂದಂಗೆ ಬೆಳೆದು ಮುಂದಕ್ಕೆ ಬರ್ರಿ ಅಂತ ಹೇಳಿ. ಇದು ನಡಬರ್ಕಿ ಗ್ಯಾಪ್ ಒಂದು 6 ಫುಟ್ ಇದೆ ಸರ್. ಆಮೇಲೆ ಇಲ್ಲಿ ಸಾಲಿಂದ ಸಾಲಿಗೆ 3 ಫುಟ್ ಅಂತರ ಇದೆ ಸರ್. ಇಲ್ಲಿ ಡ್ರಿಪ್ ಲೈನ್ ಹಾಕೋಬೇಕಂತ ಈ ರೀತಿ ಮಾಡ್ಕೊಂಡಿದ್ದೆ. ಇದು 2.5 ಎಕರೆ ಇದೆ ಸರ್. ಇದು 2.5 ಎಕರೆ. ಎಷ್ಟು ದಿನ ಆಗಿದೆ? 1.5 ತಿಂಗಳಾಗಿದೆ ಸರ್. ಫಸ್ಟಿಗೆ ಸರ್ ಬೀಜೋಪಚಾರ ಮಾಡಿದ್ದೀನಿ. ಬೀಜೋಪಚಾರ ಮಾಡಿ ಆಮೇಲೆ ಸ್ಲೇರಿ ಹಾಕೊಂಡಿನಿ ರೀ. ಸ್ಲೇರಿ ಹಾಕೊಂಡಿದ್ದು ಆಮೇಲೆ ಡಾಕ್ಟರ್ ಸಾಯಿಲ್ ಕೊಟ್ಟಿದ್ದೆ. ನನಗೆ ಚಲೋ ಅನಿಸಿದೆ ಸರ್, ಬೆಸ್ಟ್ ಅನಿಸಿದೆ. ಅವರೇ ಬಂದಿದ್ರು ಸರ್ ರೈತರು ಇಲ್ಲಿ. ಅವರು ನನಗಿಂತ ಮುಂಚೆ ಒಂದು ಏನಿಲ್ಲ ಅಂದರೂ 1 ತಿಂಗಳು ಮುಂದೆ ಸರ್ ಅವ್ರದ್ದು ಗಳೆ ಹೊಡ್ಯಕ್ಕೆ ನಾನು ಹೋಗ್ತಿದ್ದೀನಿ. ನನ್ನ ಸಣ್ಣ ಟ್ಯಾಕ್ಟ್ರಿ ಇದ್ದಾರೆ, ಅವರು ನನಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದರು ಪ್ಲಾಟಿಗೆ ರೀ. ಬಾರಪ್ಪ ನಮ್ಮದು ಗಳೆ ಹೊಡೆದು ಕೊಡಕತ್ತ ಅಂತೇಳಿ ನಾನು ಹೋಗಿದ್ದೀನಿ ರೀ. ಅವರು ನಮ್ಮ ಪ್ಲಾಟಿಗೆ ಇಲ್ಲಿ ಬಂದಾಗ ಅವ್ರೇನಂದ್ರಿ, ಪ್ಲಾಟ್ ತುಂಬ ಅಡ್ಡಾಡಿ ನೋಡಿದಿರಿ. ಅವರು ನೋಡಿ ಏನು ಹಾಕಿದ್ದೀರಿ ಇದಕ್ಕೆ, ಏನು ಮಾಡಿರಿ ಅಂತ ನಾನು ಕೇಳಿದ್ದೇನೆ ರೀ. ನಾನು ಹೇಳಿದೆ ಅವ್ರಿಗೆ, ನಾನು ಬೀಜೋಪಚಾರ ಮಾಡಿ ನಾಟಿ ಮಾಡಿದ್ದೀನಿ,
ಆ ನಂತರ ನಾನು ಒಮ್ಮೆ ಸ್ಲೆರಿ ಕೊಟ್ಕೊಂಡಿದ್ದೀನಿ, ಒಮ್ಮೆ ಡಾಕ್ಟರ್ ಸಾಲ್ ಡ್ರೆಂಚ್ ಕೊಟ್ಟಿದ್ದೀನಿ. ಇಷ್ಟೇ ನಾ ಮಾಡಿದ್ದು. ಚೆನ್ನಾಗೈತಿ ಪೀಕ್ ಅಂತ ಹೇಳಿದ್ರಿ ಅವರು. ಬಂದರೆ ಚಲೋ ಐತೆ ಅಂತ ಹೇಳಿದ್ರು ಅವರು. ನಿಮ್ದು ಹೆಂಗೈತೆ ಅಂತ ನಾ ಕೇಳಿದೆ. ನೀ ಬರ್ತೀಯಲ್ಲ ಅಲ್ಲೇ ನೋಡಕತ್ ಬಾ ಅಂತ ನನಗೆ ಅಂದರು. ನಾನು ಹೋಗಿದ್ದೀನಿ ರೀ. ಅದು ಹೈಟೆಲ್ಲ ಇಷ್ಟು ಬಂದಿದೆ ಸರ. ಅದು ಮರಿ ಸಂಖ್ಯೆನೂ ಹೊಡೆದಿಲ್ಲ, ಆದರೆ ಎಲ್ಲಿನೂ ಇಷ್ಟು ಸೈಜ್ ಇಲ್ಲ. ಮತ್ತು ಅಷ್ಟು ಸ್ಟೆಮ್ಮು ಅದೇನು ಇರ್ತದೆ ಸರ್ ಕಬ್ಬಿಂದು, ಅದು ಸಣ್ಣ ಇದೆ ಸರ್, ದಪ್ಪಿಲ್ಲ ಅವ್ರದ್ದು.